ತುಂಬ ಅಡ್ಮಿಂಟ್ ಆಗಿರೋವಂಥವ್ರನ್ನೂ ಕೂಡ ಸೀರಿಯಸ್ ಆಗಿರೋದ್ರೆ ಅವ್ರಿಗೆ ತಗೊಬಂದು ಮನೇಲಿ ಮಲಗಿಸ್ಬಿಡ್ತಾರೆ ಹುಷಾರಿಲ್ಲ ಅಂತ. ಅವ್ರು ತುಂಬ ಜಾಂಡೀಸ್ ಆಗಿ ಮೀರೋಗ್ಬಿಟ್ಟಿರುತ್ತೆ. ಸುಮಾರು ಒಂದು 60-70 ಸಾವಿರ ದುಡ್ಡು ಖರ್ಚು ಮಾಡಿರ್ತಾರೆ. ನಾನು ಕೇವಲ ಏನೂ ಇಲ್ಲದೆ ನನ್ನ ಟ್ರೀಟ್ಮೆಂಟಿಂದ ಅವ್ರಿಗೆ ಗುಣಮುಖ ಮಾಡಿ ಕಳಿಸ್ತಾ ಇದ್ದೀನಿ. ಮತ್ತು ಮದ್ದು ನಿಮಗೆ ಗೊತ್ತು, ಮದ್ದು ಹಾಕಿದರೆ ಎಂಥ ಪ್ರಾಬ್ಲಮ್ ಆಗುತ್ತೆ, ಬದುಕೋದೇ ಇಲ್ಲ. ಅದನ್ನು ನೋಡ್ಕೊಳ್ಳಿಲ್ಲ ಅಂದರೆ ಬದುಕೋದೇ ಇಲ್ಲ ಮದ್ದು ಹಾಕಿರೋರಿಗೆ. ಅದು ಮದ್ದು ಹಾಕಲ್ಲ, ಬಟ್ ಮನೆಯಲ್ಲೇ ಮದ್ದು ಆಗುತ್ತೆ. ಹಲ್ಲಿಯಿಂದ ಇರ್ಬೋದು, ಜಿರ್ಲೆಯಿಂದ ಇರ್ಬೋದು, ಇಲಿಯಿಂದ ಇರ್ಬೋದು. ನಾವು ತಿನ್ನೋ ಅಂಥ ಊಟದಿಂದ ಕೂಡ ಫುಡ್ ಪಾಯ್ಸನ್ ಆಗಿ ಮದ್ದಾಗುತ್ತೆ. ಆ ಮದ್ದುಗೂ ಕೂಡ ನಾನೇ ಔಷಧಿ ತಯಾರಿಸ್ತೀನಿ. ಅದನ್ನು ಕೇವಲ 9 ತಿಂಗಳಲ್ಲಿ ನೋಡಿಕೊಂಡ್ರೆ ಅವ್ರಿಗೆ ಬದುಕ್ತಾರೆ. ಜಾಸ್ತಿ ಮೀರೋಗ್ಬಿಟ್ರೆ 10-11 ತಿಂಗಳಾದರೆ ನಾವು ಕೂಡ ಏನೂ ಮಾಡಲಿಕ್ಕಾಗಲ್ಲ, ಡಾಕ್ಟ್ರು ಏನೂ ಮಾಡಲಿಕ್ಕಾಗಲ್ಲ. ಅದಕ್ಕೂ ಕೂಡ ನಾನೇ ಮನೆಯಲ್ಲಿ ಔಷಧಿ ತಯಾರಿಸಿ ಕೊಡ್ತಾ ಇದ್ದೀನಿ. ಇದುವರೆಗೂ ಎಲ್ಲ ಸಕ್ಸಸ್ ಆಗಿದೆ. ಮತ್ತು ಸ್ತ್ರೀಯರದು ಪ್ರಾಬ್ಲಮ್, ಮುಟ್ಟಿನ ಪ್ರಾಬ್ಲಮ್ಮು, ರಕ್ತಸ್ರಾವ ಇರ್ಬೋದು, ಮತ್ತು ಹಲ್ಲು ನೋವು ಇರ್ಬೋದು, ಪ್ರತಿಯೊಂದಕ್ಕೂ ಕೂಡ ನಾನು ಔಷಧಿನ ಕೊಡ್ತಾ ಇದ್ದೀನಿ, ನಾನೇ ಮಾಡ್ತಾ ಇದ್ದೀನಿ. ನಮ್ಮ ಮಗ ಆಯುರ್ವೇದ ಡಾಕ್ಟ್ರು ಆದರೂ ಅವ್ರದ್ದು ಯಾವುದೇ ಹೆಲ್ಪು ಸಜೆಷನ್ ಏನೂ ತೊಗೊಂಡಿಲ್ಲ. ನಾನು ಹೇಗೆ ಚಿಕ್ಕದ್ರಿಂದ ಪಾರಂಪರಿಕವಾಗಿ ನಾನು ರೂಢಿ ಮಾಡ್ಕೊಂಡು ಬಂದಿದ್ದೀನಿ, ಅದೇ ಪ್ರಕಾರ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನನಗೆ ಸರ್ಕಾರ ಗುರುತಿಸ್ಬಿಟ್ಟು ಪಾರಂಪರಿಕ ನಾಟಿ ವೈದ್ಯರು ಅಂತ ಹೇಳಿ ನನ್ನನ್ನು ಒಂದು ಸದಸ್ಯತ್ವ ಮಾಡಿಕೊಂಡು ನನಗೂ ಒಂದು ID ಕಾರ್ಡ್ ಕೊಟ್ಟು ಗುರುತಿಸ್ಕೊಳ್ಳೋ ಥರ ಮಾಡಿದ್ದಾರೆ. ಈಗ ನಾನು ಅದರಲ್ಲಿ ಎಲ್ಲ ಮುಂದುವರಿತಾ ಇದ್ದೀವಿ. ನಮ್ಮದೇ ಆದ ಪಾರಂಪರಿಕ ನಾಟಿ ವೈದ್ಯರದು ಒಂದು ತಂಡ ಇದೆ. ನಾವು ಪ್ರತಿ ಸಾರಿ ಮೀಟಿಂಗ್ ಹೋಗ್ತೀವಿ, ಹೊಸ ಹೊಸ ಔಷಧಿಗಳ ಬಗ್ಗೆ ಚರ್ಚೆ ಮಾಡ್ತೀವಿ, ಕಾಡಿಗೆ ಹೋಗ್ತೀವಿ. ಆದಿಚುಂಚನಗಿರಿನಲ್ಲಿ ನಾವು ಸ್ವಾಮೀಜಿ ಅವ್ರ ಮುಖಾಂತರ ಕಾಡೊಳಗಡೆ ಹೋಗಿ ಒಳ್ಳೊಳ್ಳೆ ಔಷಧಿಗಳನ್ನು ಅವ್ರಿಗೂ ಕೂಡ ಇಂಟ್ರೊಡ್ಯೂಸ್ ಮಾಡಿ ನಾವು ಕೂಡ ತಗೊಂಡು ಬರ್ತೀವಿ. ಈಗ ನಮಗೆ ಅವರು ಒಂದಷ್ಟು ಜಾಗ ಕೊಡ್ತೀವಿ ಅಂತ ಹೇಳಿದ್ದಾರೆ ಔಷಧಿಗಳನ್ನ ಬೆಳೆಯೋದಕ್ಕೆ. ನಮಗೆಲ್ರಿಗೂ ಅನುಕೂಲ ಆಗೋದೊಂದು ವ್ಯವಸ್ಥೆ ಮಾಡಿದ್ದಾರೆ. ನಮಗೆ ತುಂಬ ಖುಷಿ ಆಗ್ತಾ ಇದೆ. ಹಾಗಾಗಿ ಈಗ ನೋಡಿ, ನಾನು ಈ ಔಷಧಿಗಳ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ. ಏನು ಅಂತ ಹೇಳಿದ್ರೆ, ಇದು ಅಮೃತ ಬಳ್ಳಿ. ಅಮೃತ ಬಳ್ಳಿದು ಕಾಂಡ. ಇದು ಕಾಂಡನ ಒಣಗಿಸ್ಬಿಟ್ಟು ಇದು ಕುಟ್ಟಬೇಕು. ನಾವು ಯಾವುದೇ ಮಿಕ್ಸಿಲಿ ಹಾಕಬಾರ್ದು, ಕರೆಂಟಲ್ಲಿ ಕೈಯಿಂದ ಹಾರೆಯಿಂದ ಒನಕೆಯಿಂದ ಕುಟ್ಟಿ ಪೌಡ್ರ್ ಮಾಡಿ, ಈ ಪೌಡ್ರನ್ನ ತುಂಬ ಸಣ್ಣ ಮಕ್ಕಳಿಗೆ ಜ್ವರ ಬಂದಾಗ ಜೇನುತುಪ್ಪದ ಜೊತೆ ಸ್ವಲ್ಪ 1 ಗ್ರಾಮ್ ಅಷ್ಟು ಹಾಕಿ ಮಿಕ್ಸ್ ಮಾಡಿ ಅವ್ರಿಗೆ ಒಂದು 3 ಟೈಮ್ 2 ಟೈಮ್ ಕೊಡ್ತಾ ಬಂದರೆ ಕಫ ಜ್ವರ ಎಲ್ಲ ಕಡಿಮೆ ಆಗುತ್ತೆ. ದೊಡ್ಡವರು ಕೂಡ ಅದೇ ಇದನ್ನು ಕಷಾಯ ಮಾಡಿ ಒಂದು 50 ml ಕುಡಿತಾ ಬಂದರೆ ಅವರಿಗೂ ಕೂಡ ಜ್ವರ ಇರ್ಬೋದು, ಕೆಮ್ಮಿರ್ಬೋದು, ಶೀತ ಇರ್ಬೋದು, ಎಲ್ಲ ಕಡಿಮೆ ಆಗುತ್ತೆ. ಇದು ಅಮೃತ ಬಳ್ಳಿದು ಕಾಂಡ. ಇದು ಶುಗರ್ಗೋಸ್ಕರ ನಾನು ರೀಸೆಂಟಾಗಿ ನಾನೇ ತಯಾರಿಸಿರೋ ಅಂಥದ್ದು. ಏಕೆಂದರೆ ಈಗಷ್ಟೇ ತುಂಬ ಜನ ಶುಗರಿಂದ ಬಳಲ್ತಾ ಇದ್ದಾರೆ. ಕೈ ಕಾಲುಗಳೆಲ್ಲ ಇನ್ಫೆಕ್ಷನ್ ಆದರೆ ತೆಗೀತಾರೆ. ಅವ್ರದ್ದು ಕಷ್ಟಗಳನ್ನ ನೋಡಲಿಕ್ಕಾಗಲ್ಲ. ಅದಕ್ಕೆ ನಾನೇ ಒಂದಷ್ಟು ಗಿಡಮೂಲಿಕೆಗಳನ್ನು ಸರ್ಚ್ ಮಾಡಿ ನಾನು ಅದನ್ನೆಲ್ಲ ತಂದು ನೆರಳಿನಲ್ಲಿ ಈ ರೀತಿ ಒಣಗಿಸಿ ಅದನ್ನು ಎಲ್ಲ ಪೌಡರ್ ಮಾಡಿ ಅವ್ರಿಗೆ ಶುಗರ್ ಇರೋರಿಗೆ ನಾನು ಕೊಡ್ತಾ ಇದ್ದೀನಿ. ಒಂದು 250 ಗ್ರಾಮ್ ಕೊಡ್ತೀನಿ. ಅದು 1 ತಿಂಗಳು ಬರುತ್ತೆ. ಸ್ವಲ್ಪ ಸ್ವಲ್ಪ 1 ಗ್ರಾಮ್ ತಗೊಳ್ಬೇಕು ಬೆಳಗ್ಗೆ ಖಾಲಿ ಹೊಟ್ಟೆಲಿ. ಬಟ್ ಏನಂದರೆ ಅವ್ರಿಗೆ ಶುಗರು ಜಾಸ್ತಿ ಇದ್ದರೆ ಡಾಕ್ಟ್ರು ಏನು ಟ್ಯಾಬ್ಲೆಟ್ ಕೊಡ್ತಾರೆ ಆ ಟ್ಯಾಬ್ಲೆಟು ತೊಗೊಳ್ತಾ ಜೊತೆಗೆ ಇದು ತೊಗೊಳ್ಬೇಕು. ಹೋಗ್ತಾ ಹೋಗ್ತಾ ತೊಗೊಳ್ತಾ 1 ಮಂತ್ ಆಗ್ತಿದ್ದಂಗೆ ಶುಗರ್ ಲೆವೆಲ್ ಕಡಿಮೆ ಆಗುತ್ತೆ. ಡಾಕ್ಟ್ರೇ ಟ್ಯಾಬ್ಲೆಟ್ನ ಕಡಿಮೆ ಮಾಡ್ತಾರೆ. ಹಾಗೆ ಕಂಟ್ರೋಲ್ ಆಗ್ತಾ 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 ಇದು ಕಂಪ್ಲೀಟ್ ಶುಗರ್ ಅದು ಟ್ಯಾಬ್ಲೆಟ್ನ ಸ್ಟಾಪ್ ಮಾಡ್ಬೋದು. 3 ಮಂತ್ಸು ರೆಗ್ಯುಲರಾಗಿ ತಗೊಂಡು, ಮತ್ತು ಇದನ್ನು ತಗೊಳ್ಳೋದು ದೊಡ್ಡದಲ್ಲ, ಪಥ್ಯ ಇರಬೇಕು. ಸ್ವೀಟ್ ತಿನ್ನಬಾರ್ದು, ಜಾಸ್ತಿ ರೈಸ್ ತಿನ್ನಬಾರ್ದು, ಯಾವುದೇ ನಾನ್ ವೆಜ್ ಪದಾರ್ಥಗಳನ್ನೆಲ್ಲ ಕಡಿಮೆ ಮಾಡಬೇಕು. ಪಥ್ಯ ಮಾಡ್ಕೊಳ್ತಾ ನಾವು ಹೇಳೋ ರೀತಿಲಿ ಔಷಧಿ ಯೂಸ್ ಮಾಡಿದ್ರೆ 100% ಶುಗರಿಂದ ಹೊರಗಡೆಗೆ ಬರ್ಬೋದು. ನಾನು ಈಗ ಆಲ್ರೆಡಿ ಪ್ರಯೋಗ ಮಾಡಿ ಸಕ್ಸಸ್ ಆಗಿದೆ. ಇಲ್ಲಿ ಸುಮಾರು ಒಂದು 50 ಗಿಡಮೂಲಿಕೆ ಸೊಪ್ಪುಗಳಿದೆ. ಕಾಡಲ್ಲೆಲ್ಲ ಹುಡುಕಿ ನಾವು ತಗೊಂಡು ಬರ್ತೀವಿ. ಒಂದೆಲಗ, ಮಧುನಾಸಿನಿ, ಅಮೃತ ಬಳ್ಳಿ, ಮತ್ತು ಕಿರುನಲ್ಲಿ, ಕರಿಬೇವು, ಮತ್ತು ಜಾಗಡಿ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಮತ್ತು ಈ ಒಣಶುಂಠಿ, ಮತ್ತು ಅದಾದ ನಂತರ ಧನಿಯಾ, ಜೀರಿಗೆ, ಕಪ್ಪು ಜೀರಿಗೆ, ಸೊಂಪು ಕಾಳು, ಹೋಮ್ ಕಾಳು, ಮೆಂತ್ಯ, ಇದನ್ನೆಲ್ಲ ಇದ್ರ ಜೊತೆಗೆ ಮಿಕ್ಸ್ ಮಾಡಿ. ಹಾಗೂ ನೋಡಿ, ಇದು ಮಧುನಾಸಿನಿ ಅಂತ ಹೇಳಿ, ಇದು ಮಧುನಾಸಿನಿ ಸೊಪ್ಪು. ಇದು ಕೂಡ ನಾವು ಮಿಕ್ಸ್ ಮಾಡಿ ಇದ್ರ ಜೊತೆಗೆ ನಾವು ಪೌಡ್ರ್ ಮಾಡ್ತೀವಿ. ಪೌಡ್ರ್ ಮಾಡಿ ಈಗ ಹೇಳಿದ್ನಲ್ಲ ಆ ರೀತಿ ನಾವು ಉಪಯೋಗ ಮಾಡೋ ಥರ ಅವ್ರಿಗೆ ಪೇಷಂಟ್ಗಳಿಗೆ ಹೇಳಿ ಕೊಡ್ತಾ ಇದ್ದೀವಿ. ಇದುವರೆಗೂ ಇದು ಚೆನ್ನಾಗಿ ರಿಸಲ್ಟ್ ಬಂದಿದೆ.